ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇತ್ತು. ಸೊ ಆ ಕುರಿತಾಗಿ ಏನಾಯ್ತು ಅಂತ ಅಸಲಿಗೆ ಅಲ್ಲಿ? ಸರ್ ನಾವು 13ನೇ ತಾರೀಕು ಚೆಕ್ ಇನ್ ಆಗಿದ್ದು ಅಲ್ಲಿ. ಓಕೆ. 14ನೇ ತಾರೀಕು ಚೆಕ್ಔಟ್ ಆಗಕ್ಕಂತ ನಾನು ಹೋದೆ. ಮದ್ವೆ ಕಾರ್ಯ ಎಲ್ಲ ಮುಗೀತು. ಎಲ್ಲರೂ ಹ್ಮ್. ನಾವ್ ಏನ್ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಚೆಕ್ಔಟ್ ಆಗಕ್ಕಂತ ಆಚೆ ಬಂದ್ವಿ. ಓಕೆ. ಫ್ಯಾಮಿಲಿ ಎಲ್ಲ ಆಲ್ರೆಡಿ ಕಾರು ಮತ್ತೆ ಟಿ.ಟಿ. ಕೂತಿದ್ರು. ಹ್ಮ್. ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತೆ ನಮ್ ದೊಡ್ಡಪ್ಪ ಹ್ಮ್. ಇಷ್ಟ ನಾನು ನನ್ನ ಐಡಿಯಲ್ಲಿ ತಗೊಂಡಿರೋದ್ರಿಂದ ನಾನು ಚೆಕ್ಔಟ್ ಆಗಕ್ಕಂತ ಕೀ ಕೊಡಕ್ಕಂತ ಹೋದೆ. ಹ್ಮ್. ಅವ್ರು ಹೇಳಿದ್ರು ಏನೋ ಟೋಕನ್ ಏನೋ ಕೊಡ್ಬೇಕು, ಹ್ಮ್. ಡೋರ್ ಅಲ್ಲಿ ಹೋಗಿ ಅಂತ ಅಂದ್ರು, ಡೋರ್ ಓಪನ್ ಮಾಡಿ ಅಂತ. ಓಕೆ. ಸರಿ ಅಂತ ಹೋದ್ವಿ. ರೂಮ್ ಬಾಯಿ ಅದೇ ಲೈನ್ ಅಲ್ಲಿ ಇರೋ ರೂಮ್ ಒಳಗಡೆಯಿಂದ ಮತ್ತೆ ಡೋರ್ ಓಪನ್ ಮಾಡ್ಕೊಂಡು ಆಚೆ ಬಂದ್ರು. ಹ್ಮ್. ಬಂದವರು ನಾವು ತಗೊಂಡಿದ್ ಒಂದ್ ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ 4 ರೂಮು, ಹ್ಮ್. ಹ್ಮ್. ಆಫ್ಲೈನ್ ಅಲ್ಲಿ 1 ರೂಮ್ ಎಕ್ಸ್ಟ್ರಾ ತಗೊಂಡಿದ್ವಿ, ಹ್ಮ್. ಜಾಸ್ತಿ ಜನ ಆದ್ವಿ ಅನ್ಬಿಟ್ಟು. ಹ್ಮ್. ಹ್ಮ್. ಹೋದಾಗ ಮತ್ತೆ ಅಲ್ಲಿ 2 ರೂಮ್ ಓಪನ್ ಮಾಡ್ಕೊಟ್ಟೆ, ಇನ್ನೊಂದ್ 2 ರೂಮ್ ಅಪ್ಪ ಓಪನ್ ಮಾಡಿ ಕೊಟ್ರು. ಇನ್ನೊಂದ್ ರೂಮ್ ಓಪನ್ ಮಾಡಕ್ಕಂತ ನಾನ್ ಅಲ್ಲಿ ಬೇರೆ ಕಡೆ ಇತ್ತು, ಅದನ್ನ ಓಪನ್ ಮಾಡಕ್ ಹೋಗಿದ್ದೀನಿ. ಓಕೆ. ಅಪ್ಪನ ಹತ್ರ ಅವರು ಅಲ್ಲಿ ಅಪ್ಪ ಮತ್ತೆ ಅವರೆಲ್ಲ ನಿಂತಿದಾಗ, ಈಗ ಒಂದು ಥಿಂಕ್ ಮಾಡಿ ಸರ್, ಮದ್ವೆ ಮನೆ ಅಂದ್ರೆ ಅಲ್ಲಿ ಬಿದ್ದಿದ್ ಏನು ಇಲ್ಲ, ಮಕ್ಳೆಲ್ಲ ಇದೀವಿ ನಾವು. ಹ್ಮ್. ಹ್ಮ್. 1-2 ಹೂವ, ಒಂದ್ ಕಾಟನ್ ಬಾಕ್ಸ್, ಹ್ಮ್. ಮತ್ತೆ ಇನ್ನೊಂದ್ 2 ನೀರ್ ಬಾಟಲ್ಗಳು ಬಿದ್ದಿತ್ತು ಸರ್. ಓಕೆ. 1-2 ಕವರ್, ಏನೋ ಚಿಕ್ಕ ಚಿಕ್ಕ ಕವರ್ ಬಿದ್ದಿದ್ದು, ಇಷ್ಟೇ ಬಿದ್ದಿರೋದು. ಹ್ಮ್. ವಿತ್ ಲೈವ್ ಪ್ರೂಫ್ ಐತೆ ನನ್ನ ಹತ್ರ. ಹ್ಮ್. ಹ್ಮ್. ಇಷ್ಟ್ ಬಿದ್ದಿರೋದ್ನ ಇವ್ರು ಹೆಂಗೆ ಕನ್ವೆ ಮಾಡ್ಬೇಕು? ನಮ್ಗೆ ಹೇಳೋದಿದ್ರೆ, ಮೇಡಮ್ ಇದನ್ನ ಹಾಕಿ ಇಲ್ಲ ಫೈನ್ ಹಾಕ್ಬೇಕಾಗುತ್ತೆ, ನಾವೇ ಮಾಡ್ಬೇಕಾ ಇದನ್ನ? ಇಷ್ಟ ತರ ಹೇಳಿದ್ರೆ ಅದೆಲ್ಲ ರೂಮ್ ಮುಗ್ದೋಗುತ್ತಲ್ವಾ ಸರ್? ಒಳಗಡೆ ಬಿದ್ದಿತ್ತಾ? ಆ ರೂಮ್ ಒಳಗಡೆ ಇಷ್ಟೇ ಓಕೆ. ಬಿದ್ದಿರೋದು ಕಸ. ಹ್ಮ್. ಹ್ಮ್. ನಮಗೂ ಒಂದ್ ಸೆನ್ಸ್ ಅನ್ನೋದಿರುತ್ತೆ, ಒಂದ್ ಮದ್ವೆ ಓಕೆ. ಮನೆ ಅಂದ್ಮೇಲೆ ಅಲ್ಲ. ಓಕೆ. ಗಲೀಜ್ ಒಳಗಡೆ ನಾವ್ ಇರಕ್ ಆಗುತ್ತಾ? ಹ್ಮ್. ಹ್ಮ್. ನಾವೇ ಗಲೀಜ್ ಮಾಡ್ಕೊಂಡು ನಾವ್ ಇರಕ್ ಆಗುತ್ತಾ? ಹ್ಮ್. 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 ಇಲ್ಲ ಇಲ್ಲ. ಅದನ್ನ ಇವ್ರು ಯಾವ ರೀತಿ ಹೇಳ್ಬೇಕು ನಮ್ಗೆ? ಹ್ಮ್. ಇವಾಗ ಅದೇ ಒಂದ್ ಸಣ್ಣ ಪುಟ್ಟ ಏನೋ ಬಾಟಲ್ ಅದೆಲ್ಲ ಬಿದ್ದಿತ್ತು ಅಂದ್ರಲ್ಲ. ಹಾ ಸೊ ಅದನ್ನ ಎತ್ತಿ ಹಾಕಿ ಅಂತ ಅವ್ರು ನಿಮ್ಗೆ ಗೈಡ್ ಮಾಡಿದ್ರ ಅಲ್ಲಿ ಚೆಕ್ಔಟ್ ಆಗ್ಬೇಕಾದ ಹೌದು. ಸಂದರ್ಭದಲ್ಲಿ? ಯಾವ ತರ ಹೇಳಿದ್ರಂದ್ರೆ ಸರ್, ಹ್ಮ್. ಇದನ್ನ ಎತ್ತಾಕಿ ಇಲ್ಲ ಫೈನ್ ಹಾಕ್ಬೇಕಾಗುತ್ತೆ. ಹ್ಮ್. 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 ನಮ್ಮಮ್ಮ ಆ ಟೈಮಲ್ಲೂ ಹೇಳಿದಾರೆ, ಕರೆಕ್ಟ್ ಆಗಿ ಮಾತಾಡಿ, ಹ್ಮ್. 1,000 ಅಲ್ಲ 2,000 ಕೇಳಿ ಫೈನ್ ನ ಹ್ಮ್. ಕಟ್ತೀವಿ, ಈ ತರ ಮಾತಾಡ್ಬೇಡಿ ಅಂತ. ಹ್ಮ್. 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 ನಾನ್ ನಿಮ್ಗೆ ಅವಾಗ ಫೈನ್ ಕಟ್ಟಬೇಕು, ಈ ತರ ಇದ್ರೆ ಫೈನ್ ಕಟ್ಟಬೇಕು ಅಂತ ಮುಂಚೆ ಚೆಕ್ ಇನ್ ಮುಂಚೆ ಆಗ್ಬೇಕಾದ ಸಂದರ್ಭದಲ್ಲಿ ಹೇಳಿಲ್ಲ ಹೇಳಿದ್ರ? ಸರ್, ನನಗೆ ಹೇಳಿಲ್ಲ. ಒಂದೇ ರೂಲ್ಸ್ ಅವ್ರು ಹೇಳಿದ್ದು. ಓಕೆ. ಹಾ. ಏನಂತ, ಇಲ್ಲಿ ಯಾವ್ದೇ ಶಾಸ್ತ್ರಗಳನ್ನ ಮಾಡಂಗಿಲ್ಲ ಅಂತ. ಓಕೆ. ನಾನು ಅದಕ್ಕೆ ರಿಪ್ಲೈ ಮಾಡಿದೀನಿ, ಸರ್ ನಾವ್ ಆಲ್ರೆಡಿ ಶಾಸ್ತ್ರ ಮುಗಿಸ್ಕೊಂಡ್ ಬಂದಿದೀವಿ, ಕಟ್ಟಕ್ ಹ್ಮ್. ತಾಲಿ ಶಾಸ್ತ್ರ ಒಂದೇ ಇರೋದು ಹ್ಮ್. ಹ್ಮ್. ಅಂತ. ಅದನ್ನ ಬೇಕಾದ್ರೆ ಅವ್ರನ್ನು ಲೈವ್ ಪ್ರೂಫ್ ಇರುತ್ತಲ್ಲ, ಇಷ್ಟ ರೆಕಾರ್ಡ್ ಹಾಕಿರೋರ್ಗೆ ಅದು ಇರುತ್ತೆ, ಅದನ್ನು ಓಕೆ. ಹಾಕಕ್ ಇದು ಹೇಳಿ ತಾಳಿ ಸರ್. ಶಾಸ್ತ್ರ ಎಲ್ಲ ಎಲ್ಲಿ ಆಗಿದ್ದು? ಶಿವ ಪಾರ್ವತಿ ಕೃಪಾ ಓಕೆ. ಕನ್ವೆನ್ಷನ್ ಓಕೆ. ಹಾಲ್ ಅಂದ್ರೆ ಸರ್, ಬೇರೆ ಇದು ಧರ್ಮಸ್ಥಳ. ತಾಳಿ ಶಾಸ್ತ್ರಕ್ಕೋಸ್ಕರ ಬೇರೆ ಸಪರೇಟ್ ಆಗಿ ನೀವು ಒಂದು ಹಾಲ್ ಅದಕ್ ಬುಕ್ ಹಾಲ್ ಬುಕ್ ಮಾಡ್ಕೊಂಡಿದ್ರಿ? ಮಾಡಿದ್ವಿ. ಓಕೆ. 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 ಅಂದ್ರೆ ನೀವು ಬರೀ ಬಂದು ಉಳ್ಕೊಂಡು ಹೋಗೋದಕ್ಕೆ ಮಾತ್ರ ಆ ಒಂದು ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತಿರೋದಾಗತ್ತೆ? ಹೌದು ಹೌದು. ಓಕೆ. ಓಕೆ. ಈಗ ನೀವ್ ಹೇಳ್ತಿರೋದಂತದ್ದು ಆಯ್ತು. ಸೊ ಈಗ ಒಂದು ಕೆಲವೊಂದಿಷ್ಟು ವಿಡಿಯೋಗಳು ಬಂದಿದಾವೆ, ವೈರಲ್ ಆಗಿದಾವೆ, ಅದನ್ನ ನೀವು ಕೂಡ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ನೀವ್ ಹೇಳಿರೋ ಪ್ರಕಾರ ಕೆಲವೊಂದಿಷ್ಟು ಬಾಟಲ್ಗಳು ಅಂದ್ರೆ ಸಣ್ಣ ಪುಟ್ಟ ಬಾಟಲ್ ಅಥವಾ ಮೇಜರ್ ಆಗಿ ಕೆಲವೊಂದೇನೋ ಬಿದ್ದಿದ್ವು ಅಂತ. ಬಟ್ ರಾಶಿ ರಾಶಿ ಕಸ ರೂಮ್ ಅಲ್ಲಿ ಇದೆ. ಹ್ಮ್. ಆ ವಿಡಿಯೋಗಳು ನೀವು ಗಮನಿಸಿದ್ರಿ ಅನ್ಕೋತೀನಿ ನಾನು. ಹೌದೌದು ಸರ್, ಯಾಕಂತಂದ್ರೆ ನೋಡಿದೀನಿ ಕ್ಲಾರಿಟಿ ನೋಡಿದೀನಿ. ಬೇಕಾಗತ್ತಲ್ವಾ, ಹಾಗಾಗಿ ನಾನು ಹೌದು ಕೇಳ್ತಿರೋದು. ಹೌದು ಹೌದು. ಆ, ಈಗ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸರ್ ಅವರು ಒಂದು ಒಂದು ಈ ಹುಡ್ಗಿ ಕಾಲ್, ಅವರು ಮೊನ್ನೆ ಏನೋ ಒಂದು ಅಂದ್ರೆ ಇಲ್ಲಿ ನನ್ಗೊಂದು ಪ್ರಶ್ನೆ ಏನ್ ಕಾಡುತ್ತೆ ಅಂತಂದ್ರೆ, ಹ, ನೀವು ರೂಮ್ ಅಲ್ಲಿ ಉಳ್ಕೊಳಕ್ ಹೋಗಿದ್ರಾ ಅಥವಾ ರೂಮ್ ನ ಪೂರ್ತಿಯಾಗಿ ಗಲೀಜ್ ಮಾಡಿ ಬರ್ಬೇಕು, ನಾವು ಅಲ್ಲಿ ಗಲಾಟೆ ಮಾಡ್ಬೇಕು ಅಂತ ಹೋಗಿದ್ರಾ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗುತ್ತೆ ಹೊರಗಡೆ. ಸೊ ಹ, ಎಂತಹ ಮನಸ್ಥಿತಿಯಲ್ಲಿ ಆ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಅಲ್ಲಿ ಅಸಲಿಗೆ ಏನಾಯ್ತು ಅಂತಾನೂ ಗೊತ್ತಿಲ್ಲ. ಹ. ಸೊ ನೀವು ರೂಮ್ ನ ಗಲೀಜ್ ಮಾಡೋದಕ್ಕೆ ಅಂತಾನೆ ರೂಮ್ ಮಾಡ್ಕೊಂಡಿದ್ರಾ, ಅಥವಾ ನೀವು ಮದ್ವೆ ಕಾರ್ಯ ಇದೆ, ನಮ್ದೊಂದು ಶುಭ ಕಾರ್ಯ ಇದೆ, ಒಳ್ಳೇದಾಗ್ಲಿ ಸೊ ಅನ್ನೋ ರೀತಿಯಲ್ಲಿ ಬುಕ್ ಮಾಡ್ಕೊಂಡಿದ್ರಾ ಅನ್ನೋ ರೀತಿ? ಸೊ ಸರ್ ಈ ನಮ್ಮಮ್ಮ ಆ, ನನ್ ತಂಗಿ ಚಿಕ್ಕವಳಿದ್ದಾಗ ಹರಕೆ ಕಟ್ಕೊಂಡಿದ್ರು ಸರ್, ಅದೇ ದೇವಸ್ಥಾನದಲ್ಲಿ ಆ, ಮದ್ವೆ ಮಾಡ್ಬೇಕಂತ. ಹ್ಮ್. ರೀಸೆಂಟ್ ಆಗಿ ಒಂದ್ 5 months ಇಂದ ಅಣ್ಣಪ್ಪ ಸ್ವಾಮಿಗೆ ಪ್ರತಿ ಹುಣ್ಮೆಯಲ್ಲಿ ದೀಪ ಹಚ್ಚಿದ್ದಾರೆ ಹೋಗಿ. ಹ್ಮ್. ಹ್ಮ್. ಯಾಕಂದ್ರೆ ಇವಳ ಮದ್ವೆ ಅಲ್ಲೇ ಮಾಡ್ಬೇಕು, ಚೆನ್ನಾಗ್ ಆಗ್ಲಿ ಅಂತ ಸರ್. ಹ್ಮ್. ನಾವೆಲ್ಲ ಖುಷಿಯಿಂದ ಅವ್ರ ಹತ್ರ ಫುಟೇಜ್ಗಳಿರುತ್ತೆ, ನಾವ್ ಎಷ್ಟು ಖುಷಿಯಿಂದ ಹೋಗಿ ಖುಷಿಯಿಂದ ಹ್ಮ್. ಬರ್ಬೇಕಂತ ಹ್ಮ್. ಎಷ್ಟು ಓಡಾಡಿದೀವಿ ಅನ್ನೋದನ್ನ ತಗ್ಸಿ ಸರ್. ಹ್ಮ್. ಯಾರು ಅಲ್ಲಿ ಗಲಾಟಿ ಮಾಡಕಂತ ಹೋಗಿಲ್ಲ. ಗಲಾಟಿ ಮಾಡಂಗಿದ್ರೆ ಹೋಗಿದ ತಕ್ಷಣನೇ ಮಾಡ್ಬೇಕಿತ್ ನಾವು. ಓಕೆ. ಅಲ್ಲಲ್ಲ, ಈಗ ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಯ್ತು. ಬಹುಶಃ ನಾನು ಪ್ರಶ್ನೆ ಏನ್ ಕೇಳಿದೆ ಅಂತ, ಯಾವ್ದು ರೀತಿಯಾಗಿ ಕೇಳಿದೆ ಅಂತ ಅರ್ಥ ಆಯ್ತಾ ಇಲ್ವಾ ನಿಮ್ಗೆ ಗೊತ್ತಿಲ್ಲ ನಂಗೆ. ಅರ್ಥ ಸೊ ಆಯ್ತು ಸರ್, ನೀವ್ ಹಾ. ಹೇಳಿದ್ ನೀವ್ ಗಲಾಟಿ ಮಾಡಕ್ಕೆ ಹೋಗಿದ್ರಾ ಇಲ್ಲ ಮದ್ವೆ ಸಮಾರಂಭಕ್ಕೆ ಹೋಗಿದ್ರಾ ಅಂತ ಓಕೆ ಅಲ್ವಾ? ಕೇಳಿದ್ರಿ. ಅದೇ ಈಗ ನೀವು ಮೇಜರ್ ನಾವ್ ಆಗಿ ಮದ್ವೆಗೆ ಸಮಾರಂಭಕ್ಕೆ ಹೋದಂತ ಹೋಗಿದ್ವಿ ಸರ್. ಸಂದರ್ಭದಲ್ಲಿ ನೀವು ರೂಮ್ ಬಿಟ್ಟು ಬರ್ತೀವಿ ಅಂದಾಗ ಸಹಜವಾಗಿ ಮನುಷ್ಯನಿಗೆ ಮನುಷ್ಯತ್ವದಲ್ಲಿ ಏನಿರುತ್ತೆ, ಸಹಜವಾಗಿ ನಾವು ಒಂದು ರೂಮ್ ಅಲ್ಲಿ ಇದೀವಿ ಅಂದ್ರೆ ಏನೋ ಸಣ್ಣ ಪುಟ್ಟ ಬಿದ್ದಿರುತ್ತೆ, ಅದ್ರ ಬಗ್ಗೆ ಹೋಟೆಲ್ನವರಾಗ್ಲಿ ಅಥವಾ ಮನೆಯವರಾಗ್ಲಿ ಅಷ್ಟು ಕೇರ್ ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಬಹುಶಃ
ನಾವು ರೂಮ್ ಬಿಟ್ಟು ಬರ್ಬೇಕಾದಂತ ಸಂದರ್ಭದಲ್ಲಿ ರೂಮ್ ಹೊರಗಡೆ ಇರುವಂತದ್ದಾಗಿರ್ಬೋದು ಅಥವಾ ಹೋಟೆಲ್ ಸುತ್ತಮುತ್ತ ಬಿದ್ದಿರ್ತಕ್ಕಂಥದ್ದಾಗಿರ್ಬೋದು ಅದನ್ನೆಲ್ಲ ಆಯ್ದುಕೊಂಡು ಬಂದು ರೂಮ್ ಒಳಗಡೆ ಇಡುವಂತಹ ಮನಸ್ಥಿತಿ ಯಾರಿಗೂ ಇರಲ್ಲ ಅಂತ ಅನ್ಸುತ್ತೆ. ಸೊ ಹೌದು ನಾನು ಆ ವಿಡಿಯೋಗಳನ್ನ ನೋಡಿದ ಮೇಲೆ ನನ್ಗೆ ಅನ್ಸಿದ್ದು ಏನು ಅಂತಂದ್ರೆ, ನೀವು ಅಲ್ಲಿ ಮದ್ವೆ ಕೆಲಸ ಎಲ್ಲ ಬಿಟ್ಟು ಆ ಹೋಟೆಲ್ ಸುತ್ತಮುತ್ತ ಇರುವಂತದ್ದಾಗಿರ್ಬೋದು ಅಥವಾ ಹೋಟೆಲ್ ನಲ್ಲಿ ಇರುವಂತದ್ದಾಗಿರ್ಬೋದು ಕಸ ಕಡ್ಡಿಗಳನ್ನೆಲ್ಲ ಎಕ್ಕೊಂಡ್ ಬಂದು ಆ ರೂಮಲ್ಲಿ ಹಾಕಿದ್ರ ಅನ್ನೋ ರೀತಿ ಕಾಣಿಸುತ್ತೆ. ಅದು ಅವ್ರು ಹಾಕಿರೋ ಪಿಕ್ಚರ್ ನೋಡಿದ್ರೆ ಯಾರಿಗಾದ್ರೂ ಸಹಜವಾಗಿ ಹಂಗೆ ಹಾ, ಈಗ ಕಾಣಿಸುತ್ತೆ ಸರ್. ಅದಕ್ಕೆ ಆ ಪ್ರಶ್ನೆ ಕ್ಲಾರಿಟಿ ಬೇಕಲ್ವಾ? ಈಗ ಮೇಜರ್ ಆಗಿ ಒಂದು ಎಲ್ಲೋ ಬಾಟಲ್ ಬಿದ್ದಿದೆ ಅಂದ್ರೆ ನೀವು ಬಿಟ್ಟು ಹೋಗಿದಿರಬಹುದು ಅಂತ ನನ್ ಅನ್ಸು, ಸಹಜವಾಗಿ ಅನ್ಸೋದು ಅದು. ಯಾಕಂತಂದ್ರೆ ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸಹಜವಾಗಿ ಒಂದೇನೋ ಬಾಟಲ್ ಇದೆ ಅಂದಾಗ ನಾವೇ ಆಗ್ಲಿ ಏನಂದ್ರು ಅದನ್ನ ನೋಡಿದಾಗ ಮೇಲ್ನೋಟಕ್ಕೆ ಅನ್ಸುತ್ತೆ. ಸೊ ಮಾಮೂಲಿ ರೂಮು ಚೆಕ್ಔಟ್ ಆಗ್ಬೇಕಂತ ಸಂದರ್ಭದಲ್ಲಿ ಏನೋ ಕುಡಿದಿರುವಂತ ಬಾಟಲ್ ಅಲ್ಲೇ ಇಟ್ಟಿರ್ತೀವಿ, ಬೈ ಮಿಸ್ಟೇಕ್ ಆಗಿ ಇಟ್ಟಿರ್ತೀವಿ, ಅಥವಾ ಹೆಂಗೂ ಕ್ಲೀನ್ ಆಮೇಲೆ ತೆಗಿತಾರಲ್ವಾ ಮಾಮೂಲಿಯಾಗಿ. ಸೊ ಆ ಸಂದರ್ಭದಲ್ಲಿ ತೆಗಿಬಹುದು ಅಂತಾನು ಮೇಜರ್ ಆಗಿ ನೀವೇ ಆಗ್ಲಿ ಮತ್ತೊಬ್ಬರಾಗ್ಲಿ ಸಹಜವಾಗಿ ಅದನ್ನಷ್ಟು ಡೀಪ್ ಆಗಿ ತಗೊಳಲ್ಲ, ಒಂದ್ ಬಾಟಲ್ ಅಲ್ವಾ ಅನ್ನೋ ರೀತಿ. ಹೌದು ಬಟ್ ಈಗ ನೀವು ಈ ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳು, ಈಗ ಈ ಒಂದು ಕೇಸ್ ಏನಾಯ್ತು ಅಂತಂದ್ರೆ, ಈ ಇನ್ಸಿಡೆಂಟ್ ಏನಾಯ್ತು, ಇದು ಆದಂತಹ ನಂತರದಲ್ಲಿ ಈಗ ಬೇರೆ ಬೇರೆ ವಿಡಿಯೋಗಳು ಬರ್ತಾ ಇದ್ದಾವೆ, ಗಮನಿಸ್ತಾ ಇದ್ದೀವಿ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ಹೌದೌದು ಸೊ ಸರ್. ರಾಶಿ ರಾಶಿ ಕಸ ಇದೆ. ಸೊ ಆ ರಾಶಿ ಕಸ ಹೇಗ್ ಬಂತು? ನೀವೇ ಹಾಕಿದ್ರಾ ಅಥವಾ ಏನು ಅಂತ? ನಾವ್ ಹಾಕಕ್ಕ ಅಲ್ಲಿವರ್ಗ ಹೋಗಂಗಿರ್ಲೇ ಇಲ್ವಲ್ಲ ಸರ್. ಅವ್ರ ಮುಂದೆನೆ ಎಸಿಬೋದಿತ್ತು, ಹಾಕಂಗಿದ್ದಿದ್ದೀರಾ ಅವ್ನ್ ಮುಂದೆನೆ ಎಸ್ದು ನಾನು ಜಗಳ ಮಾಡ್ಬೋದಿತ್ತು. ನಮ್ಮ ಹತ್ರ ನೀಟಾಗಿ ನಾನು ಪ್ರೂಫ್ ಇಟ್ಟಿದ್ದೀನಿ ಸರ್. ಓಕೆ. ಅವ್ರು ಒಂದು ಲೈವ್ ವಿಡಿಯೋ ಹಾಕಿದ್ರು, ಏನಂತ, ಈ ಹುಡುಗಿ ಅವ್ರ ಅಣ್ಣಂದಿನ ಆ ಲೈವ್ ವಿಡಿಯೋದಲ್ಲಿ ಡ್ರಮ್ ಎಲ್ಲಿದೆ ಸರ್? ಅದೇ ನೋಡಿದೀವಿ, ಕಾಟನ್ ಗಮನಿಸಿದ್ವಿ. ಬಾಕ್ಸ್ ಅದಕ್ಕೆ ಎಲ್ಲಿದೆ ಸರ್? ಆ ಪ್ರಶ್ನೆಗೆ ನಿಮ್ಮಿಂದಾನೇ ಕ್ಲಾರಿಟಿಯಾಗಿ ಉತ್ತರ ಸಿಗ್ಲಿ ಅಂತ ನಾನು ಈ ರೀತಿ ಅಲ್ಲಿದ್ದಿದ್ದು ಕೇಳ್ತಿರೋದು ಅಷ್ಟೇ, ಹೌದು, ಮತ್ತೇನಿಲ್ಲ. ಅಲ್ಲಿದ್ದಿದ್ದು ಹೆಂಗ್ ರೂಮಿಗೆ ಹೋಯ್ತು? ಕಾಟನ್ ಬಾಕ್ಸ್ ಡ್ರಮ್ ರೂಮಿಗೆ ಹೆಂಗ್ ಹೋಯ್ತು? 187 ರೂಮ್ ಅಲ್ಲೇ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ತಿದಾರಲ್ವಾ, 187 ರೂಮ್ ಬೆಡ್ಡಿನ ಪಿಕ್ಕು ನಾನು ಹಾಕಿದ್ದೀನಲ್ಲ, ಅದೆಂಗ್ ಆಗ್ಬಿಡ್ತು ಸರ್ ಸಡನ್ಲಿ? ನನ್ಗೂ ಅದು ನಾನು ಒಂದೇ ಕೇಳೋದು ಸರ್ ಅವ್ರ ಹತ್ರ, ಇವಾಗ್ಲೂ ನನ್ಗೆ ಲಾಸ್ಟ್ ಅವತ್ತಿಂದನೂ ನಾನು ಕೇಳ್ತಿರೋದು ಒಂದೇ, CCTV ಫುಟೇಜ್ ನ ತೆಗ್ದು ತೋರ್ಸಿ ನನ್ಗೆ ಸಂಪೂರ್ಣವಾಗಿ. ಯಾವಾಗ ನೀವು ಅಂದ್ರೆ ಹೋಟೆಲ್ ಒಳಗಡೆ ಯಾವಾಗ ಬರ್ತೀರೋ ಅಲ್ಲಿಂದ ಹಿಡಿದು ಹೋಟೆಲ್ ಎಕ್ಸಿಟ್ ಆಗೋವರೆಗೂ CCTV ಫುಟೇಜ್ ಅಲ್ಲಿ ಇದೆ, ಅದನ್ನ ಸಂಪೂರ್ಣವಾಗಿ ತೋರಿಸಿ ಅಂತ ಹೇಳ್ತಿರೋದು ನೀವು. ಹಾಗಾದ್ರೆ ಆಗ ತಪ್ಪು ನಿಮ್ದೋ ಅಥವಾ ಅವ್ರದ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಹೌದು ಸರ್. ನಾನು ಜಗಳ ಆಗ ಸಮಯದಲ್ಲೂ ಕೇಳಿದೀನಿ ಸರ್, CCTV ಫುಟೇಜ್ ನ ತೆಗೀರಿ, ಅವ್ರೇನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ, ನನ್ ತಪ್ಪಿತ್ತಂದ್ರೆ ನಾನು ಇಲ್ಲೇ ಕಾಲಿಗೆ ಕ್ಷಮೆ ಬಿದ್ದು ಕೇಳ್ತೀನಿ. ಯಾಕೆ ಅವ್ರು ಅವಾಗ ತೆಗಿಲಿಲ್ಲ? ತಪ್ಪಿಲ್ಲ ಅಂದಿದ್ರೆ ತೆಗ್ ತೋರ್ಸೋರಲ್ಲ ಸರ್ ಯಾರಾದ್ರೂ ಸರ್. ಇವಾಗ ನಾನೇನೆ ತಪ್ಪಿಲ್ಲ ಅನ್ನೋದಕ್ಕೆ ನಾನು ಇಷ್ಟು ವಾದ ಮಾಡಕ್ ರೆಡಿ ಇದ್ದೀನಿ. ತಪ್ಪಿದ್ದಿದ್ರೆ ನಾನು ನಿಮಗ್ ಯಾರಿಗೂ ಕಾಲೇ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಇಡ್ಕೊಂತಿದ್ವಿ. ಮತ್ತೆ ಇಲ್ಲಿ ಈಗ ನೀವ್ ಹೇಳೋದಕ್ಕೆ ಕ್ಲಾರಿಟಿ ಬರ್ತೀನಿ. ಇನ್ನೊಂದು ಪ್ರಶ್ನೆ ಏನ್ ಮೂಡುತ್ತೆ ಅಂತಂದ್ರೆ, ಈಗ ಹೋಟೆಲ್ ಏನು ಲಾಸ್ಟ್ ಟೈಮ್ ಅಲ್ಲಿ ಚೆಕ್ಔಟ್ ಆಗ್ಬೇಕಂತ ಸಂದರ್ಭದಲ್ಲಿ ಆ ಯುವಕನ ಜೊತೆ ಒಂದ್ ಸ್ವಲ್ಪ ಏನು ಅಸಮಾಧಾನ ಮಾತುಗಳಾಗುತ್ತಲ್ಲ ಇಬ್ಬರ ಮಧ್ಯೆನು. ಸೊ ಇದೆಲ್ಲ ಆದ ಬಳಿಕ ಅವ್ರದೇ ತಪ್ಪು ಇಲ್ಲ ಅನ್ನೋದಾಗಿದ್ರೆ, ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ರದೇ ತಪ್ಪು ಇಲ್ಲ ಅನ್ನೋದಾಗಿದ್ರೆ CCTV ಫೋಟೇಜ್ ಅನ್ನೇ ಅಲ್ಲಿ ಏನಾಗಿತ್ತು ಅಂತ ಬಿಡಬಹುದಿತ್ತು. ಎಕ್ಸ್ಟ್ರಾ ಒಂದು ವಿಡಿಯೋನ ಕೂತ್ಕೊಂಡು ಮಾತಾಡುವಂತದ್ದು ಅಥವಾ ನಂದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುವಂತ ಅವಶ್ಯಕತೆ ಇತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ? ಸರ್ ಅವ್ರದ್ದು ತಪ್ಪಿಲ್ಲ ಅಂದಿದ್ರೆ ಅವತ್ ಇಮಿಡಿಯೇಟ್ ಆಗಿ ಅವಾಗೆ ಬಿಡ್ತಿದ್ರಲ್ವಾ ಸರ್? 2 days ಯಾಕೆ ಟೈಮ್ ತಗೋತಿದ್ರು? ಅವಾಗೆ ಫುಲ್ ವಿಡಿಯೋನ ಬಿಡ್ಬೋದಿತ್ತು. 1:50 2:30 ಫುಟೇಜ್ ನ ಹಾಕಕ್ ಹೇಳಿ ನೋಡೋಣ. ಅವ್ರು ಬರೀ 2 ಗಂಟೆ 4 ನಿಮಿಷ 47 ಸೆಕೆಂಡ್ ಒಂದ್ ಪಿಕ್ಚರ್ ಹಾಕ್ತಾರೆ. ಆ ಹುಡುಗಿ ಹಿಂಗ ಅವ್ರ ಅಣ್ಣಂದಿರ್ನ ಕರ್ಸಿದ್ಲು, ಹೊಡಿಯಕ್ ಬಂದ್ರು ಅಂತ. ಯಾರಾದ್ರೂ ಸರ್ ಸುಮ್ನೆ ಏಕಾಮುಖಿ ಹೊಡಿಯಕ್ ಹೋಗಲ್ಲ. ಒಂದ್ ಗಲಾಟೆ ಆಗ್ಬೇಕಂದ್ರೆ ಆಪೋಸಿಟ್ ಪರ್ಸನ್ ಏನೋ ಅಂದಿರ್ತಾರೆ,